ತಾರಾ, ಐ ಲವ್ ಯು. ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತಾರಾ, ಇವತ್ತೆಲ್ಲ ನಿನ್ನನ್ನು ಎಷ್ಟೋ ವರ್ಷಗಳಿಂದ ನಾವು ಒಟ್ಟಿಗೆ ಸಿನಿಮಾದಲ್ಲಿ ಮಾಡಿದ್ವಿ. ನಿನ್ನ ಗುಣ ಅವತ್ತಿಂದ ಇವತ್ತರೆಗೂ ಅದೇ ಥರ ಇದೆ. ಖುಷಿ ಆಗ್ತಿದೆ. ನಿನ್ನೊಂದು ಮಗು ಅನ್ಬೇಕೋ, ಒಂದೊಂದು ತಾಯಿ ಅನ್ಬೇಕೋ, ಒಂದು ಗೆಳತಿ ಅನ್ಬೇಕೋ ಗೊತ್ತಿಲ್ಲ, ಎಲ್ಲ ಗುಣಗಳು ಇವತ್ತು ನಿನ್ನಲ್ಲಿ ಅದನ್ನೇ ಉಳಿಸ್ಕೊಂಡಿದೆ. ಇಷ್ಟು ದೊಡ್ಡ ಕಲಾವಿದೆಯಾಗಿ ನಿನ್ನ ರಾಜಕೀಯದಲ್ಲಿದ್ದು ಎಲ್ಲದರಲ್ಲೂ ಇಷ್ಟು ಸಕ್ಸಸ್ ಆದರೂ ನಿನ್ನಲ್ಲಿ ಆ ಮಗುತನ, ಆ ಮುದ್ದತನ, ಒಳ್ಳೆ ಮನಸ್ಸು ಎಲ್ಲನೂ ಇದೆ. ತುಂಬ ಖುಷಿ ಆಗುತ್ತೆ. ಇಷ್ಟು ಕಲಾವಿದ್ರು ಇವತ್ತಿನ ಸೇರಿಸಿದ್ಯಲ್ಲ, ಖಂಡಿತ ಈ ಸಾಧನೆನ ಯಾರೂ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ನಿನ್ನಿಂದ ನಾವೆಲ್ಲ ಚಿತ್ರರಂಗದವರು ಒಗ್ಗಟ್ಟಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಬಟ್ ಇನ್ನೊಂದು ತುಂಬ ಖುಷಿ ಆಗೋದು, ನಿಮಗೆ ಡಾಕ್ಟ್ರೇಟ್ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ. ತಾರಾ ಅಂದರೆ ನನಗೊಬ್ಬ ಕಲಾವಿದೆ ಅನ್ಸಲ್ಲ, ನನಗೆ ನನ್ನ ಅಕ್ಕನೇನೋ, ನನ್ನ ತಂಗಿನೇನೋ ಆ ಥರ ಫೀಲ್ ಆಗುತ್ತೆ ನನಗೆ. ರಾಘವೇಂದ್ರ ಸ್ವಾಮಿ ಇನ್ನೂ ತುಂಬ ದೊಡ್ಡ ಮಟ್ಟದ್ದು ಇನ್ಯಾವುದಾದ್ರೂ ಎಲ್ಲ ಕನಸುಗಳು ನಿನ್ಗೆ ಭಗವಂತ ಈಡೇರಿಸಿದಾನೆ ಅಂತ ನನಗೆ ಗೊತ್ತು. ಇನ್ಯಾವುದಾದ್ರೂ ಉಳಿದಿದ್ರು ಅದನ್ನು ನೆರವೇರಿಸ್ಕೊಡ್ಲಿ ಅಂತ ಕೇಳ್ಕೊತೀನಿ. ನಿನ್ನ ಮನಸ್ಸು, ನಿನ್ನ ಜೀವನ ಎಲ್ಲ ಇದೇ ಥರ ಇರಲಿ ಅಂತ ಆ ರಾಯರನ್ನ ಬೇಡ್ಕೊತೀನಿ.